ಕಾಪಿರೈಟ ನಿಯಮಗಳನ್ನು ಉಲ್ಲಂಘಿಸುವುದು ಕಳ್ಳತನ ಪಾಪವಿದೆ. ಜೈನ್ ಡಿಜಿಟಲ್ ಟೆಕ್ನಾಲಜಿ ಫೌಂಡೇಶನ್. ಸುಮೇರು ವಿದೇಹ ಕ್ಷೇತ್ರದ ಮಧ್ಯದಲ್ಲಿ ಸುದರ್ಶನ ಮೇರು ಇದೆ. ಅದು 1,40,000 ಯೋಜನ ಎತ್ತರವಾಗಿದೆ. ಅದರಲ್ಲಿ ಚಿತ್ರಾ ಪೃಥ್ವಿಯ ಒಳಗೆ 1,000 ಯೋಜನ ಈ ಪರ್ವತದ ತಳಪಾಯವಿದೆ. ಮತ್ತು ಚಿತ್ರಾ ಪೃಥ್ವಿಯ ಮೇಲೆ 99,000 ಯೋಜನ ಎತ್ತರದ ಸುಮೇರು ಪರ್ವತವಿದೆ ಮತ್ತು 40 ಯೋಜನ ಚೂಲಿಕ ಇದೆ. ಚಿತ್ರಾ ಪೃಥ್ವಿಯ ಸಮತಲ ಭಾಗದಲ್ಲಿ ಭದ್ರಶಾಲಾ ವನವಿದೆ. ಈ ವನದಿಂದ 500 ಯೋಜನಗಳ ಮೇಲೆ ಹೋಗಿ ಕಟನಿಯ ಮೇಲೆ 2ನೇ ನಂದನವನವಿದೆ. ಇದರಿಂದ 62,500 ಯೋಜನಗಳ ಮೇಲೆ ಹೋಗಿ ಕಟನಿಯ ಮೇಲೆ ಸೌಮನಸ್ ವನವಿದೆ. ಈ ವನದಿಂದ 36,000 ಯೋಜನಗಳ ಮೇಲೆ ಹೋಗಿ ಸುಮೇರುವಿನ ತುದಿಯ ಮೇಲೆ 4ನೇ ಪಾಂಡುಕವನವಿದೆ. ಈ ಎಲ್ಲ ವನಗಳು ಸುಮೇರುವಿನ 4 ಕಡೆಗೆ ಇವೆ. 4 ಮಹಾವನಗಳ 500 ಪ್ಲಸ್ 62,500 ಪ್ಲಸ್ 36,000 ಈ 3 ಅಂತರಾಳಗಳನ್ನು ಒಟ್ಟುಗೂಡಿಸಿದ ಮೇಲೆ ಸುದರ್ಶನ ಮೇರುವಿನ ಎತ್ತರ 99,000 ಯೋಜನ ಪ್ರಮಾಣವಾಗುತ್ತದೆ. ಮೇರು ಪರ್ವತವು ಕೆಳಗಿನಿಂದ ಹಿಡಿದು 61,000 ಯೋಜನಗಳವರೆಗೆ ನಾನಾ ಪ್ರಕಾರದ ರತ್ನಗಳಿಂದ ಸುಶೋಭಿತವಾಗಿರುವುದರಿಂದ ಅನೇಕ ವರ್ಣದ್ದಾಗಿದೆ. ಇದರ ಮೇಲೆ ಸಂಪೂರ್ಣ ಮೇರು ಮಾತ್ರ ಸುವರ್ಣದ್ದಾಗಿದೆ. ಸುಮೇರುವಿನ ಪ್ರತಿಯೊಂದು ವನದ 4 ದಿಕ್ಕಿನಲ್ಲಿ ಒಂದೊಂದು ಜಿನಾಲಯವು ಶೋಭಾಯಮಾನವಾಗಿದೆ. ಅದಕ್ಕೆ ನಾನು ಭಾವಪೂರ್ವಕ ನಮಸ್ಕರಿಸುತ್ತೇನೆ. ವನಗಳ ಒಳಗೆ ಹೊರಗೆ 2 ಬದಿಗಳಲ್ಲಿ ಸ್ವರ್ಣಮಯ ವೇದಿಗಳಿವೆ. ಈ ವೇದಿಗಳು ಮಹಾಗಂಟೆ ಮತ್ತು ಚಿಕ್ಕ ಗಂಟೆಗಳ ಜಾಲದಿಂದ ಅಲಂಕೃತವಾಗಿದ್ದು ಉತ್ತಮ ತೋರಣಗಳದ್ದು ಮತ್ತು ಅನೇಕ ದ್ವಾರಗಳದ್ದು ಆಗಿವೆ. ನಂದನವನ, ಸೌಮನಸವನ ಮತ್ತು ಪಾಂಡುಕವನಗಳಲ್ಲಿ ದೇವತೆಯರ ಗೋಲಾಕಾರದ ಭವನಗಳಿವೆ. ಗೋಲಾಕಾರದ ಭವನಗಳ 2 ಬದಿಗಳಲ್ಲಿ ಕೂಟಗಳಿವೆ. ಈ ಸ್ವರ್ಣಮಯಿ 8 ಕೂಟಗಳ ಶಿಖರಗಳ ಮೇಲೆ 8 ದಿಕ್ಕುಮಾರಿಯರ ಭವನಗಳಿವೆ. ವನಗಳ ಪ್ರತಿಯೊಂದು ವಿದಿಕ್ಕುಗಳಲ್ಲಿ 4 ಬಾವಿಗಳಿವೆ. ಈ ರೀತಿಯಾಗಿ 16 ಬಾವಿಗಳು, ಮಣಿಮಯ ತೋರಣಗಳು, ರತ್ನಮಯ ಮೆಟ್ಟಿಲುಗಳು ಮತ್ತು ಹಂಸ, ನವಿಲು ಮುಂತಾದ ಯಂತ್ರಗಳಿಂದ ಕೂಡಿವೆ. ಆಗ್ನೇಯ ಮತ್ತು ನೈಋತ್ಯ ದಿಕ್ಕಿನಲ್ಲಿರುವ ಬಾವಿಗಳಲ್ಲಿ ಸೌಧರ್ಮ ಇಂದ್ರನ ಪ್ರಾಸಾದಗಳು ಇವೆ. ವಾಯವ್ಯ ಮತ್ತು ಈಶಾನ್ಯ ದಿಕ್ಕಿನಲ್ಲಿರುವ ಬಾವಿಗಳಲ್ಲಿ ಈಶಾನ ಇಂದ್ರನ ಪ್ರಾಸಾದಗಳು ಇವೆ. ಇಂದ್ರನು ಯಾವಾಗ ನಂದನಾದಿ ವನಗಳಲ್ಲಿ ಬರುತ್ತಾನೋ ಆಗ ಸ್ವರ್ಗದ ಸುಧರ್ಮ ಸಭೆಯ ರೀತಿಯಲ್ಲಿ ತಮ್ಮ ತಮ್ಮ ಯೋಗ್ಯವಾದ ಸ್ಥಾನಗಳಲ್ಲಿ ಪರಿವಾರದೊಂದಿಗೆ ತಮ್ಮ ಪ್ರಾಸಾದಗಳಲ್ಲಿ ನಿಲ್ಲುತ್ತಾರೆ. ಪಾಂಡುಕವನದಲ್ಲಿ 4 ದಿಕ್ಕುಗಳಲ್ಲಿ 4 ಜಿನಮಂದಿರಗಳಿವೆ ಮತ್ತು 4 ವಿದಿಕ್ಕುಗಳಲ್ಲಿ 4 ಶಿಲೆಗಳಿವೆ. ಅದರಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ಸುವರ್ಣ ವರ್ಣದಂತಹ ಪಾಂಡುಕ ಶಿಲೆಯಿದೆ. ಈ ಶಿಲೆಯ ಮೇಲೆ ಭರತ ಕ್ಷೇತ್ರದ ತೀರ್ಥಂಕರ ಜನ್ಮಾಭಿಷೇಕವಾಗುತ್ತದೆ. ಆಗ್ನೇಯ ದಿಕ್ಕಿನಲ್ಲಿ ಬೆಳ್ಳಿಯ ವರ್ಣದ ಪಾಂಡುಕಂಬಲ ಶಿಲೆಯಿದೆ. ಈ ಶಿಲೆಯ ಮೇಲೆ ಪಶ್ಚಿಮ ವಿದೇಹದ ತೀರ್ಥಂಕರ ಜನ್ಮಾಭಿಷೇಕವಾಗುತ್ತದೆ. ನೈಋತ್ಯ ದಿಕ್ಕಿನಲ್ಲಿ ಕಾಯಿಸಿದ ಸ್ವರ್ಣದಂತಹ ರಕ್ತಾಶಿಲೆಯಿದೆ. ಈ ಶಿಲೆಯ ಮೇಲೆ ಐರಾವತ ಕ್ಷೇತ್ರದ ತೀರ್ಥಂಕರ ಜನ್ಮಾಭಿಷೇಕವಾಗುತ್ತದೆ ಮತ್ತು ವಾಯವ್ಯ ದಿಕ್ಕಿನಲ್ಲಿ ಕೆಂಪು ರಕ್ತವರ್ಣದಂತಹ ರಕ್ತಕಂಬಲ ಶಿಲೆಯಿದೆ. ಈ ಶಿಲೆಯ ಮೇಲೆ ಪೂರ್ವ ವಿದೇಹದ ತೀರ್ಥಂಕರ ಜನ್ಮಾಭಿಷೇಕವಾಗುತ್ತದೆ. ಈ ಎಲ್ಲ ಶಿಲೆಗಳು ಅರ್ಧ ಚಂದಿರನ ಆಕಾರದಂತಿವೆ. ಪ್ರತಿಯೊಂದು ಶಿಲೆಗಳ ಮೇಲೆ 3 ಸಿಂಹಾಸನಗಳಿರುತ್ತವೆ. ಇವುಗಳಲ್ಲಿರುವ ಮಧ್ಯದ ಸಿಂಹಾಸನವು ಜಿನೇಂದ್ರ ದೇವರದು ಇರುತ್ತದೆ. ಜಿನೇಂದ್ರ ಸಿಂಹಾಸನದ ದಕ್ಷಿಣ ದಿಕ್ಕಿಗೆ ಸೌಧರ್ಮೇಂದ್ರನ ಭದ್ರಾಸನ ಮತ್ತು ಉತ್ತರ ದಿಕ್ಕಿನಲ್ಲಿ ಈಶಾನೇಂದ್ರನ ಭದ್ರಾಸನವಿದೆ. ಈ 3 ಆಸನಗಳು ಗೋಲಾಕಾರವಾಗಿವೆ. ಪಾಂಡುಕವನದ ಮಧ್ಯದಲ್ಲಿ ಮೇರುವಿನ ವೈಡೂರ್ಯ ರತ್ನಗಳಿಂದ ರಚಿತವಾದ ಚೂಲಿಕ ಇದೆ.
धन्य जय है जिनेंद्र। शावक ऐसे Thank you. ज्ञान दान जो करते हैं, डोनेशन देने वाले कल्याण जगत का करते हैं। दान धर्म की महिमा से प्रभावना ही होती है, महावीर प्रभु की वाणी हर घर घर में जाती है। दान करो जी दान करो, इस जग का कल्याण करो। दान करो जी दान करो, इस जग का कल्याण करो।